ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಫ್ರೈಡೇ ಆಫ್ಟರ್ನೂನ್ ಬ್ಲಾಗ್ ಆಗಿರುತ್ತೆ ನೋಡಿ. ಫ್ರೈಡೇ ಆಫ್ಟರ್ನೂನ್ ಹಾಗೆ ಗಾರ್ಡನಲ್ಲಿ ಈಗಂತೂ ಕಾಬಾಳೆ ಗಿಡಗಳಿಗೆ ಸುಗ್ಗಿ. ಇದು ರೆಡ್ ಕಲರ್ ಕಾಬಾಳೆ ಅಂತೂ ತುಂಬ ಚೆನ್ನಾಗಿ ಅರಳಿದೆ ನೋಡಿ. ನಮ್ಮ ಮನೇಲಿ ಸುಮಾರು ಒಂದು 5-6 ಥರದ ಕಾಬಾಳೆ ಗಿಡಗಳಿದೆ ನನ್ನ ಹತ್ರ. ಅದರಲ್ಲಿ ಕೆಲವೊಂದು ಅರಳಿದವು, ಇವತ್ತು ಅರಳಿದ್ದನ್ನು ಅಷ್ಟೇ ಹಾಗೆ ವಿಡಿಯೋ ಮಾಡ್ತಾ ನಾನು ಮೇ ತಿಂಗಳಲ್ಲಿ ದಾಸವಾಳ ಗಿಡಗಳನ್ನೆಲ್ಲ ಕಟಿಂಗ್ ಮಾಡ್ತೀವಲ್ಲ, ಆ ಕಟಿಂಗ್ಸನ್ನೆಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ಅಡಿಕೆ ಗಿಡದ ಸಸಿಗಳನ್ನು ಹಾಕಿದ್ದ ಪಾಕೆಟ್ಗಳಲ್ಲೆಲ್ಲ ಅಡಿಕೆ ಸಸಿಗಳು ಸ್ವಲ್ಪ ಸತ್ತು ಹೋಗಿತ್ತು. ಅದೇ ಪಾಟ್ಗಳಲ್ಲಿ ಯಾವುದೇ ಪಾಟ್ ಮಿಕ್ಸಿಂಗ್ ಇಲ್ಲದೆ ಡೈರೆಕ್ಟಾಗಿ ಎಲ್ಲ ದಾಸವಾಳ ಕಟಿಂಗ್ಸ್ಗಳನ್ನು ಹಾಕಿದ್ದೆ. ಸುಮಾರು ಒಂದು 30-40 ಪಾಕೆಟ್ಗಳಲ್ಲಿ ನಾನು ಕಟಿಂಗ್ಸನ್ನು ಹಾಕಿದ್ದೆ. ಯಾವುದೇ ರೀತಿ ಪಾಟ್ ಮಿಕ್ಸಿಂಗ್ ಮಾಡಿರಲಿಲ್ಲ, ಬರೀ ಗಾರ್ಡನ್ ಸಾಯಿಲ್ ಅಷ್ಟೇ ಮಣ್ಣಲ್ಲಷ್ಟೇ ಹಾಕಿದ್ದು. ಹೇಗೆ ಬಂದಿದೆ ಇವತ್ತು ದಾಸವಾಳ ಕಟಿಂಗ್ಸ್ ಅಂತ ನಾನು ತೋರಿಸ್ತೀನಿ ಬನ್ನಿ. ಹಾಗೆ ದಾಸವಾಳ ಕಟಿಂಗ್ಸನ್ನು ನಾವು ಯಾವಾಗ ಕಟಿಂಗ್ ಮಾಡ್ತೇವೋ ಅದೇ ದಿನ ತಕ್ಷಣ ಪಾಕೆಟ್ಗಳಿಗೆ ಹಾಕಿದರೆ ಸುಮಾರು ಗಿಡಗಳು ಎಲ್ಲ ಚಿಗುರುತ್ತೆ. ನಾನು ಆದಷ್ಟು ಆ ಕಟಿಂಗ್ಸಲ್ಲಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿ ತೆಗೆದು ಎಲ್ಲ ಪಾಕೆಟ್ಗಳಲ್ಲಿ ನೋಡಿ. ಈ ಪಾಕೆಟ್ಗಳಲ್ಲಿ ಎಷ್ಟು ಕಳೆ ಬೆಳೆಯುತ್ತೆ ಅಂದರೆ, ಈ ಸಾರಿ ಮಳೆ ತುಂಬ ಜಾಸ್ತಿ ಇರೋದ್ರಿಂದ ಎಷ್ಟೇ ಕಳೆ ತೆಗೆದ್ರೂ ಹೋಗೋದೇ ಇಲ್ಲ. ಮತ್ತೆ ಸಣ್ಣ ಸಣ್ಣ ಕಳೆ ಗಿಡಗಳು ಹುಟ್ಕೊಳ್ತಾನೆ ಇರುತ್ತೆ. ನನಗೆ ಯಾವುದು ಬೇಕು ಅನಿಸುತ್ತೋ ತುಂಬ ಪಾಕೆಟ್ಗಳು ಹಾಗೆ ಖಾಲಿ ಇದ್ದಿರೋದ್ರಿಂದ ನಾನು ತುಂಬ ಗಿಡಗಳು ಯಾವ್ಯಾವ ಕಟಿಂಗ್ಸ್ ಮಾಡಿದ್ನೋ ಎಲ್ಲ ಗಿಡಗಳ ಕಟಿಂಗ್ಸನ್ನು ಹಾಕಿಟ್ಟಿದ್ದೆ. ನೀವು ನೋಡ್ಬೋದು ದಾಸವಾಳಗಳ ಕಟಿಂಗ್ಸು ಅಲ್ಲಲ್ಲಿ ಸಿಗುತ್ತೆ. ತುಂಬ ಚೆನ್ನಾಗಿ ಚಿಗುರಿರೋ ಆಗಲೇ ಮಗ್ಗಾಗ್ಲಿಕ್ಕೆ ಬರ್ತಾ ಇರೋವಂಥ ಕಟಿಂಗ್ಸನ್ನಷ್ಟೇ ನಾನು ಕಳೆ ತೆಗೆದು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ಆಮೇಲೆ ನೋಡ್ಬೋದು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಯಾವುದೇ ಪಾಟ್ ಮಿಕ್ಸಿಂಗ್ ಇಲ್ಲದೆ, ಗೊಬ್ಬರ ಇಲ್ಲದೆ, ಬರೀ ಮಣ್ಣಲ್ಲೇ ದಾಸವಾಳ ಗಿಡಗಳ ಕಟಿಂಗ್ಸನ್ನು ಹಾಕಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸುಮಾರು ಈಗ ಸ್ವಲ್ಪ ಚಿಗುರುತ್ತಾ ಇದೆ, ಕೆಲವೊಂದು ಚಿಗುರಿ ಸತ್ತು ಹೋಗಿದೆ. ನಾವು ಹಾಗೆ ನಮ್ಮ ಮನೇಲಿ ಆಕಳು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಟಿಂಗ್ಸು ಚಿಗುರಿತ್ತು. ಹಾಗೆ ಒಂದು ಆಕಳು ಕರು ಬಂದು ಎಲ್ಲ ತುಳಿದು ಹಾಗೆ ಅದು ಚಿಗುರನ್ನು ತಿನ್ಲಿಕ್ಕೆ ಹೋದಾಗ ಅವು ಆಗಷ್ಟೇ ಹಾಕಿದ ಕಟಿಂಗ್ಸ್ ಎಲ್ಲ ಚೆನ್ನಾಗಿ ಬೇರು ಬಿಟ್ಕೊಂಡಿರೋದಿಲ್ಲ. ಹಾಗಾಗಿ ಅವೆಲ್ಲ ಕಿತ್ತು ಆ ಕಡೆ ಬಂದು ಎಲ್ಲ ತುಂಬ ಕಟಿಂಗ್ಸ್ ಸತ್ತೋಗ್ಬಿಟ್ವು. ಆದರೂ ಸುಮಾರು ಒಂದು 20 ದಾಸವಾಳ ಕಟಿಂಗ್ಸ್ ಬಂದಿದೆ. ಅದರಲ್ಲಿ ಯಾವ್ಯಾವ ಕಲರ್ ಅಂತ ನಾನಾದರೆ ಮನೆಯಲ್ಲೇ ದಾಸವಾಳ ಇರೋದ್ರಿಂದ ದಾಸವಾಳ ಎಲೆಗಳನ್ನು ನೋಡಿ ಇದು ಈ ಕಲರು ಆ ಕಲರ್ ಅಂತ ನಾನು ಗುರುತಿಸ್ತೀನಿ. ಬೇರೆಯವರಿಗಾದರೆ ಗೊತ್ತಾಗೋದಿಲ್ಲ. ಅದರಲ್ಲೇ ಸುಮಾರು ಒಂದು 10 ಕಟ್ಟಿಂಗ್ಸನ್ನು ನಮ್ಮ ಅಕ್ಕನ ಮನೆಗೆ ಕೊಟ್ಟು ಕಳಿಸಿದೆ. ಎಲ್ಲ ಬೇರೆ ಬೇರೆ ಕಲರ್ ದಾಸವಾಳ ಗಿಡಗಳು. ಅವಳ ಮನೆಯಲ್ಲಿ ಹೊಸದಾಗಿ ಕಾಂಪೌಂಡ್ ಎಲ್ಲ ಮಾಡಿರೋದ್ರಿಂದ ಎಲ್ಲ ಗಿಡಗಳನ್ನು ತೆಗೆದುಬಿಟ್ಟಿದ್ರು. ಹಾಗೆ ಅವಳು ಹೊಸದಾಗಿ ಗಿಡಗಳನ್ನು ಹಚ್ತಾ ಇದ್ದಾಳೆ. ಅವಳಿಗೂ ಒಂದು 10 ಕಟ್ಟಿಂಗ್ಸನ್ನು ಕೊಟ್ಟು ಕಳಿಸಿದೆ. ನೋಡಿ ಕೆಲವೊಂದು ಸತ್ತು ಹೋಗಿದೆ, ಕೆಲವೊಂದು ಈಗ ಸಣ್ಣದಾಗಿ ಚಿಗುರು. ಇವೆಲ್ಲ ಕರುಗಳು ಕಿತ್ತಿದ್ದನ್ನು ನಾನು ಮತ್ತೆ ಹಾಗೆ ಹಾಕಿರೋದು ಸ್ವಲ್ಪ ಬತ್ತಿದಾಗಿದೆ. ಕೆಲವೊಂದಂತೂ ತುಂಬ ನೋಡಿ ತುಂಬ ಚೆನ್ನಾಗಿ ಚಿಗುರುತ್ತಾ ಇದೆ. ಇವು ಹಾಗೆ ಗೊಂಚೆ ಹೂ ಬಿಡುತ್ತಲ್ಲ ಅದ್ರ ಗಿಡಗಳು, ಕೆಲವೊಂದು ಶೋ ಗಿಡಗಳನ್ನು ಕಟಿಂಗ್ಸನ್ನು ಸಹ ಹಾಕಿದೆ. ಅದರಲ್ಲಿ ಕೆಲವೊಂದು ಬಂದಿದೆ, ಕೆಲವೊಂದು ಬಂದಿಲ್ಲ. ಕರು ತುಂಬ ಗಿಡಗಳನ್ನು ಹಾಳು ಮಾಡಿಬಿಡ್ತು. ಇಲ್ಲಾಂದರೆ ತುಂಬ ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ವು. ಹಾಗೆ ನನಗೆ ಬೇಕಾದ ಎಲ್ಲ ಕಟ್ಟಿಂಗ್ಸ್ಗಳನ್ನು ಒಂದು ಕಡೆ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹೀಗೆ ಕಳೆಯನ್ನು ತೆಗೆದು ಎಲ್ಲ ಪಾಟ್ಗಳನ್ನು ಕ್ಲೀನ್ ಮಾಡಿಟ್ಕೊಂಡ್ರೆ ನಾವು ಯಾವ ಕಡೆಯಿಂದನೂ ಹೋದರೆ ಬೇಕಾದರೆ ಕಟ್ಟಿಂಗ್ಸನ್ನು ತಂದರೆ ಆಗ ತಕ್ಷಣ ಇದರಲ್ಲಿ ನೆಟ್ಕೋಬೋದು. ಹಾಗಾಗಿ ನಾನು ಖಾಲಿ ಪಾಕೆಟ್ಗಳನ್ನು ನೋಡಿ ಈ ಥರ ತುಂಬ ಚೆನ್ನಾಗಿ ಚಿಗುರಿದ ಗಿಡಗಳನ್ನು ಮಾತ್ರ ನಾನು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನನಗೆ ಬೇಕಾದರೆ ನಾನು ಹಾಕ್ಕೋಬೋದು, ಇಲ್ಲಾಂದರೆ ಯಾರಾದರೂ ಮನೆಗೆ ಬಂದವರು ಗಿಡಗಳನ್ನು ಕೇಳ್ತಾರಲ್ಲ, ಅವರು ಗಿಡಗಳನ್ನು ಕೇಳಿರೋ ಬದಲಿಗೆ ಹತ್ತಿರೋದವ್ರು ಯಾರಾದರೂ ಗಿಡಗಳನ್ನು ಕೇಳಿದರೆ ಅವರಿಗೆ ಒಂದೊಂದು ಕಟಿಂಗ್ಸ್ ಹಾಕಿರೋ ಪಾಕೆಟನ್ನೇ ಕೊಟ್ಟು ಕಳಿಸ್ಬಿಡ್ತೀನಿ. ನೋಡಿ ಈ ಥರ ಚೆನ್ನಾಗಿ ಚಿಗುರಿ ಇನ್ನೇನು ಮೊಗ್ಗು ಆಗ್ಲಿಕ್ಕೆ ಬಂದಿರೋಂಥ ಕಟಿಂಗ್ಸ್ಗಳನ್ನು ಸಹ ಒಂದು ಕಡೆ ಎತ್ತಿಟ್ಕೊಳ್ತೀನಿ. ಹಾಗೆ ಎಲ್ಲ ಗಿಡಗಳನ್ನು ಒಂದು ಸೈಡಲ್ಲಿ ಹೆಚ್ಚು ಬಿಸಿಲಿರೋ ಜಾಗದಲ್ಲಿ ಇಡೋಂಗಿಲ್ಲ. ಸ್ವಲ್ಪ ಮಳೆನೂ ತಾಗಬೇಕು, ಸ್ವಲ್ಪ ಜಾಸ್ತಿ ಬಿಸಿಲು ತಾಗಬಾರ್ದು. ನೋಡಿ ಎಷ್ಟು ಕಳೆ ಬಂದಿದೆ ಅಂತ, ರಾಶಿ ಕಳೆ. ಕೆಲವೊಂದು ಡೇರೆ ಗಿಡಗಳಿಗೆ ನೀರು ಜಾಸ್ತಿಯಾಗಿ ಹೀಗಾಗಿಬಿಟ್ಟಿದೆ. ಅವು ಎಷ್ಟೇ ಇದು ಮಾಡಿದರೂ ಚೆನ್ನಾಗಿ ಬರ್ತಾಯಿಲ್ಲ. ಬೇರೆ ಗಿಡಗಳು ಚೆನ್ನಾಗಿರೋವೆಲ್ಲ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ದಿನಕ್ಕೆ ದೊಡ್ಡದಾಗಿ ಬೆಳೀತಾನೆ ಇರುತ್ತೆ. ಹಾಗಾಗಿ ಆವಾಗ ಈ ಥರ ಕಟ್ಟುಗಳನ್ನು ಹಾಕ್ಕೊಳ್ತಾ ಇರ್ತೀನಿ ನಾನು ಬೇರೆ ಗಿಡಗಳಿಗೆ. ಇಲ್ಲಾಂದರೆ ಬೇರೆ ಗಿಡಗಳ ತುಂಬ ಸ್ಮೂತ್ ಇರೋದ್ರಿಂದ ಹರೆಗಳು ಮುರಿದು ಹೋಗ್ಬಿಡುತ್ತೆ. ನೋಡಿ ಈ ಥರ ಎಲ್ಲ ಗಿಡಗಳಲ್ಲಿರೋ ಕಳೆಗಳನ್ನೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಕೊಂಡೆ.
ಕ್ಲೀನ್ ಮಾಡಿಕೊಂಡು ಈಗ ಟೈಮ್ ಇದ್ದವಾಗ ಕ್ಲೀನ್ ಮಾಡ್ಕೊಳ್ಳೋ. ಇನ್ನು ಹಬ್ಬಗಳು ಬರೋದ್ರಿಂದ ಕಳೆ ಗಿಳೆ ತೆಗೆಯೋದಕ್ಕೆ ಟೈಮ್ ಸಿಗೋದಿಲ್ಲ. ನೋಡಿ, ಇದು ಒಂದು ದೊಡ್ಡ ಟ್ರ್ಯಾಕ್ಟರ್ ಟಯರಲ್ಲಿ ಮಣ್ಣು ತುಂಬಿಸಿ ನಮ್ಮ ಅಮ್ಮ ಕೊಟ್ಟಿರೋ ಗಂಗಾ ಗೌರಿ ಬೀಜಗಳನ್ನು ಹಾಕಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಲ್ಮೋಸ್ಟ್ ನನ್ನ ಗಾರ್ಡನ್ನಲ್ಲಿ ತುಂಬ ವೆರೈಟಿ ಗಿಡಗಳಿದೆ. ಎಲ್ಲ ಥರದ ಗಿಡಗಳನ್ನು ಸಹ ನಾನು ಇಷ್ಟಪಟ್ಟು ಎಲ್ಲ ಗಾರ್ಡನಲ್ಲೂ ಹಾಕ್ತೀನಿ. ಶೋ ಗಿಡಗಳು, ಹೂವಿನ ಗಿಡಗಳು, ಗುಲಾಬಿ ಗಿಡಗಳು, ಈ ಥರ ಮೆಣಸಿನ ಯಾವುದಾದ್ರೂ ಹೊಸ ಥರ ಯಾವುದೇ ಗಿಡ ಇರಲಿ ನಾನು ತಂದು ಆದಷ್ಟು ಅವುಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಎಲ್ಲ ಥರದ ಗಿಡಗಳು ಇಷ್ಟ. ಆ ಥರ ಗಿಡ ಈ ಥರ ಗಿಡ ಅಂತ ಇಲ್ಲ. ನೋಡಿ, ಇದು ಒಂಥರ ಚೆಂಡಿನ ಗಿಡ, ಸಣ್ಣದಾಗಿ ಅರಳುತ್ತೆ ಚೆಂಡಿನ ಹೂವು. ತುಂಬ ಚೆನ್ನಾಗಿರುತ್ತೆ. ಹೂವು ಅರಳಿದ್ರೆ ಖಂಡಿತ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ಹಾಗೆ ನೋಡಿ, ಗಂಗಾ ಗೌರಿ ಗಿಡಗಳು ತಾವೇ ಬಿದ್ದು ಹುಟ್ಟಿರೋದು. ಇದು ಸಂಜೆ, ಫ್ರೈಡೇ ಸಂಜೆ ಗಾರ್ಡನ್ ಕೆಲಸ ಎಲ್ಲ ಕಳೆ ಎಲ್ಲ ತೆಗೆದಾದಮೇಲೆ ನೋಡಿ, ಇದು ಒಂಥರ ಬಳ್ಳಿ. ನೋಡಿ, ಸಂಜೆ ಗಾರ್ಡನ್ನಲ್ಲಿ ಗಂಗಾ ಗೌರಿ ಗಿಡಗಳು ಈ ಥರ ಕಾಣಿಸ್ತಾ ಇದೆ. ಖಂಡಿತ ಯಾರಿಗಾದರೂ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.